ಅದಕ್ಕೆ ಏನ್ ಟೀಕೆ ಮಾಡ್ತಾ ಇದ್ದಾರೆ, PL ಹಾಕಿದ್ದಾರೆ. ಕಸ ತೆಗಿಯಕ್ ಬಿಡ್ತಾ ಇಲ್ಲ, ಲೆಕ್ಕ ಹಾಕೊಳ್ಳಿ. 8-7 ವರ್ಷದಿಂದ ಕಸ ತೆಗಿಯಕ್ಕೆ ಬರೀ ಕೋರ್ಟಲ್ ಕೇಸ್ ಲಿಟಿಗೇಷನ್ ಹಾಕೊಂಡು ಬರೀ ಇದ್ರ ಮೇಲೆ ಅರ್ಜಿ ಮೇಲೆ ಕೊಡ್ತಾ ಇದ್ದೀವಿ. ಅಡ್ವರ್ಟೈಸ್ಮೆಂಟ್ ಹಾಕಕ್ಕೆ 8 ವರ್ಷದಿಂದ ಅಡ್ವರ್ಟೈಸ್ಮೆಂಟ್ ಹಾಕಕ್ಕೆ ಅದಕ್ಕೂ ಕೂಡ ಕೋರ್ಟ್ ಹಾಕ್ಬಿಟ್ಟು ಸ್ಟೇ ತೆಗೆದುಕೊಂಡು ನಿಂತಾರೆ. ಗೌರ್ಮೆಂಟ್ ಹೆಂಗ್ ಬರಬೇಕು? ನಾನು ಪ್ರೀಮಿಯಂ FIR ಹಿಂದೆ ಬಿಜೆಪಿ ಗೌರ್ಮೆಂಟ್ ಮಾಡುದು, ಅದು ನನ್ನಿಷ್ಟ ಆಗುತ್ತೆ. ಬರೀ ಅವನು ಯಾವ 400-500 ಅಡಿ ಮೀಟ್ರು ಹೋಗಿದ್ದ ಜಾಗಕ್ಕೆ ಹೋಗಿ ಕೋರ್ಟ್ ಹೋಗಿ ಆಕ್ಟ್ಗೆ ಸ್ಟೇ ತಂದ್ಬಿಟ್ಟಿದ್ದಾರೆ. 2,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಇನ್ BDಯಲ್ಲಿ ಒಂದು ಲೇಔಟ್ ಮಾಡಿದ್ವಿ, ಅಲ್ಲಿ ನೀವು ಅರ್ಜಿ ತಗೊಳಕ್ಕೆ ಅದಕ್ಕೆ ಯಾರೋ ಒಂದು ಹಾಕ್ಬಿಟ್ಟು ಒಂದು ಸ್ಟೇ ತಂದ್ಬಿಟ್ಟಿದ್ದಾರೆ. ವರ್ಷಕ್ಕೆ 2,000 ಕೋಟಿ ರೂಪಾಯಿ ಲಾಸ್ ಆಗ್ತದೆ. 10,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ, 2,000 ಕೋಟಿ ರೂಪಾಯಿ ಲಾಸ್. ಅಪ್ಲಿಕೇಶನ್ ತಗೊಳಕ್ಕೆ ನಮ್ಗೆ ಅನುಮತಿ ಸಿಕ್ಕಿದ್ರೆ ಈಗ ನೋಡೋಣ ಅದೇನೋ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಮ ಅಡ್ವೊಕೇಟ್ ಜನರಲ್ ಹೇಳ್ತಾ ಇದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ರೆ, ನೀವು ಕೂಡ ಪ್ರತಿ ಸಂದರ್ಭದಲ್ಲಿ ಕಕ್ಷಿದಾರರಿಗೆ ಇಂಥವ್ರಿಗೆಲ್ಲರೂ ಕೂಡ ಮಾರ್ಗದರ್ಶನ ಕೊಡಬೇಕು. ಸಮಾಜಕ್ಕೋಸ್ಕರ, ವೃತ್ತಿಗೋಸ್ಕರ ಅಂತಲ್ಲ, ನಿಜ ಎಲ್ಲರೂ ಕೂಡ ನೀವು ಹೋರಾಟ ಮಾಡಬೇಕು, ನಿಮ್ ಧರ್ಮ. ಅದರಲ್ಲೂ ಕೂಡ ನ್ಯಾಯಯುತವಾಗಿ ನೀವು ಮಾಡೋಂಥ ಕೆಲಸ ಮಾನಸಿಕವಾಗಿ ನಿಮ್ಗೆ ನಿಮ್ ಕಾನ್ಶಿಯಸ್ ನಿಮ್ನ ಪರ್ಮಿಟ್ ಮಾಡಬೇಕು. ನಾನು ತೆಗೆದುಕೊಳ್ಳುವಂತದ್ದು ಕೆಲಸ ಸರಿಯಾಗಿದೆಯಾ ಇಲ್ಲ ಅಂತೇಳಿ ಇಂಥ ಕೆಲವರೆಲ್ಲ ಇರ್ತಾರಲ್ಲ ಲಿಟಿಗೇಂಟ್ಸು, ಅಂತವ್ರಿಗೆ ಸರಿಯಾಗಿ ನೀವು ಮಾರ್ಗದರ್ಶನವನ್ನು ಕೊಡುವಂತ ಕೆಲಸ ಮಾಡಬೇಕು. ನಾವು ತಪ್ಪಿದ್ರೆ ತಿದ್ದಬೇಕು, ತಪ್ಪೇನಿಲ್ಲ. ನಮ್ಮಲ್ಲಿ ಏನಾದ್ರು ತಪ್ಪು ಮಾಡ್ತಾ ಇದೀವಿ ಅಂತ ಅಂದ್ರೆ ಅದನ್ನ ತಿದ್ದುವಂಥದ್ದು, ಉಳಿದು ತೆಗಿಯುವಂಥದ್ದು, ಇನ್ವೆಸ್ಟಿಗೇಷನ್ ಮಾಡೋಂಥದ್ದು ಏನ್ ಬೇಕಾದ್ರೂ ಮಾಡಿ. ತಪ್ಪಿದ್ದವರು ನಾನು ಅದನ್ನ ಕ್ವಶನ್ ಮಾಡಕ್ ಹೋಗಲ್ಲ. ನಾವು ಯಾರು ಪರ್ಫೆಕ್ಟ್ ಏನಿಲ್ಲ, ತಪ್ಪಿದ್ರೆ ಖಂಡಿತ ತಿದ್ಕೊಳ್ಳಕ್ಕೆ ನಾವು ತಯಾರಿದ್ದೀವಿ. ಆ ಡೆವಲಪ್ಮೆಂಟ್ ವಿಚಾರ ಬಂದಾಗ ನಾವು ಸರಿಯಾದ ರೀತಿಯಲ್ಲಿ ಚಿಂತೆಯನ್ನ ಮಾಡಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ, ಬೆಂಗಳೂರು ನಗರದ ಮಂತ್ರಿಯಾಗಿ ನೀವೆಲ್ಲ ಬೆಂಗಳೂರು ನಗರದಲ್ಲಿ ವಾಸಿಯಾಗಿದ್ದೀರಿ, ಒಂದು ದೊಡ್ಡ ವ್ಯವಸ್ಥೆ ಇದೆ. ಇವತ್ತು ನಾನು ಬಂದೆ, ಇವತ್ತು ಕೆಂಪೇಗೌಡರ ಜಯಂತಿಗೆ ಬಂದೆ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿಗೂ ಇಲ್ಲಿಗೆ ನಿಂತೋಗಿತ್ತು ಕೆಂಪೇಗೌಡರು. ಆ ಫೌಂಡೇಶನ್ಗಳೆಲ್ಲ 4 ಪಿಲ್ಲರ್ಗಳು ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿದೆ. ಈಗೆಲ್ಲ ಬೆಳೆದು ಬಿಡಿದೆ ಕೆಂಪೇಗೌಡರು. ನಾನು ಹಿಂದೆ ಕೃಷ್ಣ ಅವ್ರ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಆಗಿದ್ದಾಗ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದಾಗ ಬರೀ 70 ಲಕ್ಷ ಇತ್ತು. ಈಗ ಬರೀ 20 ವರ್ಷಕ್ಕೆ 1,40,00,000 ಜನಸಂಖ್ಯೆ ಜಾಸ್ತಿ ಆಗಿದೆ. ಇದೇನೋ ಬರೀ ಸಿಟಿ ಒಳಗಡೆ ಕಾಂಪಿಟೇಷನ್. ಈಗ GB ಅಂತ ಯಾಕೆ ಮಾಡಿದೆ ಅಂತಂದ್ರೆ, ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಸರಳತೆ ಆಗ್ಲಿ ಅನ್ನೋ ದೃಷ್ಟಿಯಿಂದ 1 ಕಮಿಷನ್ ಬದಲು 5 ಕಮಿಷನ್ ಆಗ್ಲಿ. ಒಬ್ಬ ಕಮಿಷನರ್ಗೆ ಬರೀ 1 ಕೋಟಿ ಖರ್ಚು ಮಾಡೋದಿತ್ತು, ಈಗ 5 ಕೋಟಿ ಕೊಟ್ಟಿದೆ. ಅಂದ್ರೆ 5 ಜನ ಸೇರಿ 25 ಕೋಟಿ ಅವರೇ ಡಿಸಿಷನ್ ತಗೋಬಹುದು. ಒಂದು ಬೋರ್ಡ್ 50 ಕೋಟಿ ರೂಪಾಯಿವರೆಗೂ ಕೂಡ 5 ಕಾರ್ಪೊರೇಷನ್ಗೂ ಪರ್ಮಿಷನ್ ಕೊಟ್ಟಿದ್ದೀನಿ. ನಾನು ಯಾಕೆ ಅಂತಂದ್ರೆ, ಅರ್ಜೆಂಟ್ ಕೆಲಸ ಆಗಬೇಕು, ಸಮಸ್ಯೆಗಳಿಗೆ ಬರಬೇಕು, ಉತ್ತಮವಾದಂತಹ ಆಡಳಿತ ಕೊಡಬೇಕು, ಬೆಟರ್ ಗವರ್ನೆನ್ಸ್ ದೃಷ್ಟಿಯಿಂದ ಇವತ್ತು ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿಕೊಂಡು ಇವತ್ತು ಬರ್ತಾ ಇದ್ದೇವೆ. ಪ್ರತಿಯೊಂದು ದಾಖಲೆಗಳು, ಭೂಮಿಗಳು ಮಿಸ್ಯೂಸ್ ಆಗಬಾರ್ದು, ದಾಖಲೆಗಳೆಲ್ಲ ಪಾರದರ್ಶಕವಾಗಿರ್ಬೇಕು ಅಂತೇಳಿ ಎಲ್ಲಾ ದಾಖಲೆಗಳನ್ನ, ಪ್ರತಿಯೊಬ್ಬ ನಿಮ್ಮ ಆಸ್ತಿಗಳನ್ನ ಸ್ಕ್ಯಾನ್ ಮಾಡಿಸ್ಬಿಟ್ಟು ಈ ಖಾತಾ ಮಾಡಿ ಪ್ರತಿಯೊಬ್ಬರು ಕೂಡ ಒಂದು ಉತ್ತಮವಾದಂತಹ ಡಾಕ್ಯುಮೆಂಟ್ ನ ಒದಗಿಸ್ಕೊಡ್ಬೇಕು ಅನ್ನೋದು. ಯಾಕೆಂದ್ರೆ ನಾವೆಲ್ಲ ಯಾವುದೋ ಹೊಸ ಜಗತ್ತಿನಲ್ಲಿ ಇದ್ದೀವಿ ನಾವು. ಹಿಂದೆ ಒಂದು ಕಾಲ ಇತ್ತು, ಈಗೆಲ್ಲ ಪ್ರತಿಯೊಂದು ನಮ್ಮ ಫೋನ್ಗಳಲ್ಲೇ ಇಡೀ ಪ್ರಪಂಚ ಕಾಣ್ತಾ ಇದೆ. ಅಂತ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಂಗೆ ಇವತ್ತು ನೀವೆಲ್ಲ ನಿಮ್ಮ ಕ್ಲೈಂಟ್ಗಳಿಗೆ ಮಾರ್ಗದರ್ಶನ ಮಾಡ್ಬೇಕಾದ್ರೆ, ಸಮಾಜಕ್ಕೆ ಮಾಡ್ಬೇಕು. ಯಾಕೆಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಪ್ರತಿಕಾರಂಗ, ಈ 4 ಪಿಲ್ಲರ್ಗಳು ನಾವೆಲ್ಲ ಸೇರಿ ಒಟ್ಟು ಕೆಲಸ ಮಾಡಬೇಕು. ನಾವೇನ್ ತೀರ್ಮಾನ ಮಾಡ್ತೀವಿ ಅದನ್ನ ಈ ಸಂದರ್ಭದಲ್ಲಿ ಆ ಕಾರ್ಯಾಂಗ ಕೆಲಸ ಮಾಡ್ತದೆ. ಏನಾದ್ರು ತಪ್ಪು ಮಾಡಿದ್ರೆ ಮಾಧ್ಯಮದವರು ಅದನ್ನು ಕೂಡ ನಮ್ಮನ್ನು ಬರೀತಾರೆ. ತಿರ್ಗಾ ನಾವೆಲ್ಲ ಸೇರಿ ಏನಾದ್ರು ತಪ್ಪು ಮಾಡಿದ್ರು ಕೂಡ ಕೊನೆಗೆ ನ್ಯಾಯಾಂಗ ನಮ್ಮನ್ನ ನಿಯಂತ್ರಣವನ್ನು ಮಾಡಲಿಕ್ಕೆ ಕೂಡ ಇದೆ. ಸೊ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿದಾಗ ಮಾತ್ರ ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯ. ನಾನು ಬಂದಿದ್ದೆ ಕೆಂಪೇಗೌಡ ಜಯಂತಿಗೆ, ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತ ನೀವೆಲ್ಲ ಕೇಳಿದ್ರಿ. ನಾನು ಹೇಳಿದೆ, ಕೆಂಪೇಗೌಡ ಜಯಂತಿ ಪ್ರತಿ ವರ್ಷ ದುಡ್ಡು ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿ, ಕೊನೆಗೆ 5 ಲಕ್ಷ ಪ್ರತಿ ವರ್ಷನೂ ನಿಮ್ಗೆ ಸಂಘಕ್ಕೆ ಕೊಡಬೇಕು ಅಂತೇಳಿ ಆದೇಶ ಕೂಡ ನಾನು ಮಾಡಿದ್ದೀನಿ. ಜೀವ ಕೂಡ ಅದೇ ನಿಮ್ಮ ಹತ್ರ ಕಳಿಸ್ಬಿಟ್ಟಿದ್ದೀನಿ. ನನಗೆ ಇಲ್ಲಿಗೆ ಬ್ಯಾಂಕ್ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ನಾನು ತಕ್ಷಣ ಇಲ್ಲಿಗೆ ಹೋದ್ಮೇಲೆ ಮೀಟಿಂಗ್ ಕಂಡಕ್ಟ್ ಮಾಡಿ ನಮ್ಮ ಆಫೀಸರ್ಸ್ ಕತೆ ಫೈಲ್ ತರಿಸ್ಕೊಂಡು ಸೈನ್ ಹಾಕಿ ಕಳಿಸ್ತೆ. ಮೊದಲು ಕೊಟ್ಬಿಡ್ರಿ, ಒಂದು ಕೊಟ್ಟು ಮಾತು ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು, ಅದೇ ನಮ್ಮ ದೊಡ್ಡ ಶಕ್ತಿ. ಸೊ ಹಂಗೆ ಅಭಿವೃದ್ಧಿಗೋಸ್ಕರ ಒಂದಷ್ಟು ದುಡ್ಡು ಕೊಡಿ, ಎಷ್ಟು ಬೇಕು ಅಂತ ಕೇಳಿದ್ರು. 5 ಕೋಟಿ ಅಂತ ಹೇಳಿದ್ರು. ಅದಕ್ಕೂ ಕೂಡ
ಜೀವ ಮಾಡಿಬಿಟ್ಟು ವಿವೇಕ್ ರೆಡ್ಡಿ ಕೈಗೆ ತಲುಪಿಸ್ಬಿಟ್ಟಿದ್ದೀವಿ. ಇನ್ನು ಮಿಕ್ಕಿದ್ದು ಅದನ್ನ ಒಳ್ಳೆ ರೀತಿಯಲ್ಲಿ ಅವರು ಕೂಡ ಉಪಯೋಗಿಸ್ಕೊಳ್ಳಿ. ಅದನ್ನ ಸೈಟ್ ಬೇಕು ಅಂತ ಒಂದ್ಸತಿ ಹೇಳ್ತಾ ಇದ್ದಾರೆ, ಅರ್ಜಿ ಹಾಕೊಳ್ಳಿ BDAಗೆ, ಅದು ಕೂಡ CA ಸೈಟ್ನ ಯಾವ್ದು ಅರ್ಜಿ ಹಾಕೊಂಡಾಗ ಎಲ್ಲಾರು ಒಂದ್ ಕಡೆ ಅದನ್ನು ಕೂಡ ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ.